ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದ ಶ್ರೀವಲ್ಲಭರ ಸಂಪೂರ್ಣ ಚರಿತಾಮೃತದ ಅಧ್ಯಾಯ 5. ಶಂಕರ ಭಟ್ಟರು ತಿರುಪತಿಗೆ ತಲುಪುವುದು. ಕಾಣಿಪಾಕಂ ಎಂಬಲ್ಲಿ ತಿರುಮಲ ದಾಸರ ಭೇಟಿ. ಶ್ರೀಪಾದರ ಅನುಗ್ರಹದಿಂದ ಶಂಕರ ಭಟ್ಟರ ಶನಿ ಪೀಡೆ ನಿವಾರಣೆ. ನಾನು ಪವಿತ್ರವಾದ ತಿರುಪತಿ ಮಹಾಕ್ಷೇತ್ರಕ್ಕೆ ತಲುಪಿದನು. ಮನಸ್ಸಿಗೆ ಹಿತವಾದ ಶಾಂತಿಯ ಅನುಭವವಾಗತೊಡಗಿತು. ತಿರುಪತಿ ಕ್ಷೇತ್ರದಲ್ಲಿಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೊರಟೆನು. ದೇವಾಲಯದ ಪ್ರಾಂಗಣದಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡೆನು. ಆಗ ನಾನು ಶ್ರೀ ವೆಂಕಟೇಶ್ವರನಿಗೆ ಬಾಲಾ ತ್ರಿಪುರ ಸುಂದರಿಯ ರೂಪದಲ್ಲಿ ಕಂಡೆನು. ಪುನಃ ಅವರು ಪರಮೇಶ್ವರನ ರೂಪದಲ್ಲಿ ಕಂಡರು. ನಂತರ ಅವರು ಮಹಾವಿಷ್ಣುವಿನ ರೂಪದಲ್ಲಿ ಪರಿವರ್ತನೆಯಾದರು. ಆದರೂ ಧ್ಯಾನದಲ್ಲಿಯೇ ಇದ್ದೆನು. ಆಗ 16 ವರ್ಷದ ಅತಿ ಸುಂದರವಾದ ಬಾಲಯತಿಯ ದರ್ಶನವಾಯಿತು. ಆ ಯತಿಯ ದೃಷ್ಟಿಯು ಮಾತೃ ವಾತ್ಸಲ್ಯದಿಂದ ತುಂಬಿತ್ತು. ಅಷ್ಟರಲ್ಲಿ ಆ ಬಾಲಯತಿಯ ಹತ್ತಿರ ಒಂದು ಕಪ್ಪು ಆಕೃತಿ ಬಂದು ನಿಂತಿತು. ಹಾಗೂ ಅದು ನಮ್ರತೆಯಿಂದ ಹೇಳತೊಡಗಿತು, ಶ್ರೀಪಾದ ಶ್ರೀವಲ್ಲಭ ಪ್ರಭೋ, ತಾವು ಜಗತ್ತಿನ ನಿಯಂತ್ರಕರಾಗಿದ್ದೀರಿ. ನಿಮ್ಮ ಭಕ್ತನಾದ ಶಂಕರ ಭಟ್ಟನಿಗೆ ನಾಳೆಯಿಂದ ಸಾಡೆ ಸಾತಿ ಶನಿ ಆರಂಭವಾಗುತ್ತಿದೆ. ಆತನು ಆ ಸಂಕಟವನ್ನು ಎದುರಿಸಬೇಕಾಗುತ್ತದೆ. ನಾನು ಪ್ರಭುವಿನ ಆಜ್ಞೆಗಾಗಿ ಕಾಯುತ್ತಿದ್ದೇನೆ. ಆಗ ಶ್ರೀಪಾದರು, ಹೇ ಶನಿದೇವನೇ, ನೀನು ಕರ್ಮ ಮಾಡುವಂತವನು. ಜೀವಿಗಳಿಗೆ ಅವುಗಳ ಕರ್ಮ ಫಲವನ್ನು ಅನುಭೋಗಿಸಲು ಹಚ್ಚಿ ನೀನು ಅವರನ್ನು ಕರ್ಮ ಮುಕ್ತನನ್ನಾಗಿ ಮಾಡುವೆ. ನೀನು ನಿನ್ನ ಧರ್ಮದಂತೆ ಕಾರ್ಯ ನಿರ್ವಹಿಸು. ಶರಣಾಗತರಾದ ಭಕ್ತರ ರಕ್ಷಣೆಯನ್ನು ಮಾಡುವುದು ನನ್ನ ಪ್ರತಿಜ್ಞೆಯಾಗಿದೆ. ಆತನನ್ನು ಹೇಗೆ ಬಿಡಿಸಬೇಕು ಎಂಬುದನ್ನು ನಾನು ನೋಡಿಕೊಳ್ಳುವೆನು ಎಂದರು. ಶ್ರೀಪಾದ ಮತ್ತು ಶ್ರೀ ಶನಿದೇವರ ಈ ಸಂಭಾಷಣೆಯ ನಂತರ ನನ್ನ ಧ್ಯಾನವು ಮುಗಿಯಿತು. ವೆಂಕಟೇಶನ ಮೂರ್ತಿಯ ಧ್ಯಾನ ಆಗುತ್ತಿರಲಿಲ್ಲ. ಸಾಡೆ ಸಾತಿ ಪ್ರಾರಂಭವಾದ ತಕ್ಷಣ ಶ್ರೀಪಾದರು ನನ್ನ ರಕ್ಷಣೆ ಮಾಡುವರು ಎಂಬ ವಿಶ್ವಾಸ ನನಗಿತ್ತು. ನಾನು ತಿರುಮಲದಿಂದ ಕೆಳಗೆ ತಿರುಪತಿಗೆ ಬಂದೆನು. ತಿರುಪತಿಯ ರಸ್ತೆಯ ಮೇಲೆ ತಿರುಗಾಡುವಾಗ ನನ್ನ ಮನಸ್ಸು ಸ್ವಲ್ಪ ಹೊಯ್ದಾಡುತ್ತಿತ್ತು. ಆಗ ಒಬ್ಬ ಕ್ಷೌರಿಕನು ನನ್ನನ್ನು ಬಲವಂತವಾಗಿ ನಿಲ್ಲಿಸಿದನು. ಹಾಗೂ 20 ವರ್ಷಗಳ ಕೆಳಗೆ ಮನೆಯಿಂದ ಓಡಿ ಹೋದವನು, ಸುಬ್ಬಯ್ಯ, ನೀನೇ ತಾನೇ? ನಿನ್ನ ತಂದೆ ತಾಯಿಯರು ನಿನ್ನ ಬಗ್ಗೆ ಚಿಂತೆ ಮಾಡುತ್ತಾ ವ್ಯಾಕುಲರಾಗಿದ್ದಾರೆ. ನಿನ್ನ ಹೆಂಡತಿ ಕೂಡ ಈಗ ರಜಸ್ವಲೆಯಾಗಿ ದೊಡ್ಡವಳಾಗಿದ್ದಾಳೆ. ನೀನು ಮನೆಗೆ ಹಿಂತಿರುಗಿ ಸುಖವಾಗಿ ಸಂಸಾರ ಮಾಡು ಎಂದು ಗದರಿಸಿದನು. ಆಗ ನಾನು, ಅಯ್ಯ, ನಾನು ಶಂಕರ ಭಟ್ಟ, ಕನ್ನಡ ಬ್ರಾಹ್ಮಣ. ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕಾಗಿ ಕುರವಪುರಕ್ಕೆ ಹೊರಟಿದ್ದೇನೆ. ಪರಮ ಪವಿತ್ರವಾದ ಗಾಯತ್ರಿ ಮಂತ್ರದ ಆಣೆ ಇಟ್ಟು ಹೇಳುತ್ತೇನೆ, ನಾನು ಬ್ರಹ್ಮಚಾರಿಯಾಗಿದ್ದೇನೆ. ನೀವು ಹೇಳಿರುವಂತಹ ಸುಬ್ಬಯ್ಯ ನಾನು ಅಲ್ಲವೇ ಅಲ್ಲ ಎಂದನು. ಆದರೆ ಆ ಕ್ಷೌರಿಕನು ಏನೂ ಕೇಳಲಾರ. ಅಲ್ಲಿ ಜನರು ಗುಂಪು ಕೂಡ ತೊಡಗಿದರು. ಅವರೆಲ್ಲರೂ ನನ್ನ ಮೇಲೆಯೇ ಸಿಟ್ಟು ಮಾಡತೊಡಗಿದರು. ಅವರೆಲ್ಲರೂ ಸೇರಿ ನನ್ನನ್ನು ಆ ಸುಬ್ಬಯ್ಯನ ಮನೆಗೆ ಕರೆದುಕೊಂಡು ಹೋದರು. ಸುಬ್ಬಯ್ಯನ ತಂದೆ ತಾಯಿಯರು ಕೂಡ ನನ್ನನ್ನು ಅವರ ಮಗನೆಂದು ಭಾವಿಸತೊಡಗಿದರು. ಹೆಂಡತಿಯನ್ನು ಬಿಟ್ಟು ಹೋಗುವುದೆಲ್ಲ ಪಾಪಕ್ಕೆ ಕಾರಣ ಎಂದು ನನಗೆ ತಿಳಿಸಿ ಹೇಳತೊಡಗಿದರು. ಅವರೊಳಗಿಂದ ಒಬ್ಬನು ಹೇಳಿದನು, ಆತನ ಗಡ್ಡ ಮೀಸೆಗಳನ್ನು ಕ್ಷೌರ ಮಾಡಿಬಿಡಿ, ಅಂದರೆ ಆತನಿಗೆ ತನ್ನ ಗುರುತು ಸಿಗಬಹುದು. ತಕ್ಷಣವೇ ಅವರು ನನ್ನ ಕ್ಷೌರ ಮಾಡಿಸಿದರು. ನಾನು ಕೊಟ್ಟ ಯಜ್ಞೋಪವೀತವನ್ನು ಕಿತ್ತು ಬಿಸಾಕಿದರು.
ಮತ್ತೊಬ್ಬನು ತಕ್ಷಣ ಓರ್ವ ಮಾಂತ್ರಿಕನನ್ನು ಕರೆದು ತಂದನು. ಈತನಿಗೆ ಬ್ರಾಹ್ಮಣ ಭೂತವು ಹಿಡಿದುಕೊಂಡಿದೆ ಎಂದು ಹೇಳುತ್ತಾ ಆ ಮಾಂತ್ರಿಕನು ನಿಂಬೆಹಣ್ಣು ಇತ್ಯಾದಿಗಳ ರಸಗಳನ್ನು ನನ್ನ ತಲೆಯ ಮೇಲೆ ಸುರಿದನು. ಭೂತವನ್ನು ಓಡಿಸುವ ಪ್ರಕಾರಗಳನ್ನು ಮಾಡಿದನು. ನಂತರ ನನ್ನನ್ನು ಓರ್ವ ಬ್ರಾಹ್ಮಣ ಶ್ರೇಷ್ಠನ ಕಡೆಗೆ ಕರೆದುಕೊಂಡು ಹೋದರು. ಅಲ್ಲಿ ಕೂಡ ನಾನು ಕೂಗಿ ಹೇಳುತ್ತಿದ್ದೆ, ನಾನು ಸ್ಮಾರ್ಥ ಕನ್ನಡ ಬ್ರಾಹ್ಮಣ, ನನಗೆ ವೇದಗಳೆಲ್ಲವೂ ಬರುತ್ತವೆ. ಆದರೆ ಆ ಬ್ರಾಹ್ಮಣ ಶ್ರೇಷ್ಠನು ಏನು ಹೇಳಿದರೂ ಕೇಳಲಾರ. ಬದಲಾಗಿ ನನ್ನೊಳಗೆ ಕನ್ನಡ ಬ್ರಾಹ್ಮಣನ ಭೂತವು ಸೇರಿಕೊಂಡಿದೆ ಎಂದು ಆತನು ನಿರ್ಣಯ ಹೇಳಿಬಿಟ್ಟನು. ನನ್ನ ಅಳುವು ಅರಣ್ಯ ರೋದನವಾಯಿತು. ಕೊಂಬೆ ರೆಂಬೆ ಗಿಡಗಳಿಂದ ಹೊಡೆದಿದ್ದರಿಂದ ಅನೇಕ ಗಾಯಗಳಾಗಿ ನಾನು ಮೂರ್ಛೆ ಹೋದನು. ನನಗೆ ಪ್ರಜ್ಞೆ ಬಂದಾಗ ಸಾಡೆಸಾತಿಯ ಪ್ರಕೋಪ ಪ್ರಾರಂಭವಾಗಿದೆ ಎಂದು ಅರಿವಾಯಿತು. ಇದರಿಂದ ಉಳಿಸುವವರು ಶ್ರೀಪಾದರೇ ಎಂದುಕೊಂಡು ಆ ಅವಸ್ಥೆಯಲ್ಲಿ ಕೂಡ ಶ್ರೀಪಾದರ ಸ್ಮರಣೆ ಮಾಡತೊಡಗಿದನು. ಶಾರೀರಿಕ ವ್ಯಥೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತೊಡಗಿದವು. ಮಾಂತ್ರಿಕನು ಕೋಳಿ ಕುರಿಗಳ ಬಲಿಯನ್ನು ಕೊಡುತ್ತಾನೆ. ಆದರೆ ಅವರ ಅನಿಸಿಕೆಯಂತೆ ನನಗೆ ಬ್ರಾಹ್ಮಣ ಭೂತವು ಹಿಡಿದುಕೊಂಡಿದ್ದರಿಂದ ನನಗೆ ಸಸ್ಯಾಹಾರಿ ಊಟವನ್ನು ನೀಡಬೇಕೆಂದು ಆತನು ನಿರ್ಣಯಿಸಿದನು. ಶ್ರೀಪಾದರ ಕೃಪೆಯಿಂದಾಗಿ ಮಾಂಸಾಹಾರದಿಂದ ಪಾರಾದನು. ಆ ಅವಸ್ಥೆಯಲ್ಲೂ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. 3 ದಿನಗಳ ಕಾಲ ಆ ಮಾಂತ್ರಿಕನು ಅನೇಕ ವಿಧವಾದ ಪೂಜೆಗಳನ್ನು ಮಾಡುತ್ತಲೇ ಇದ್ದನು. ನನ್ನನ್ನು ಪೀಡಿಸುತ್ತಿದ್ದರಿಂದ ಭಯಾನಕವಾದ ಯಾತನೆಗಳನ್ನು ಅನುಭವಿಸುತ್ತಿದ್ದೆನು. ನಾನು ಶ್ರೀಪಾದರ ಧ್ಯಾನವನ್ನು ಬಿಡಲಿಲ್ಲ. ಅದರಿಂದಾಗಿ ಯಾತನೆಯು ಸುಸಹ್ಯವಾಗಿತ್ತು. 4ನೆಯ ದಿನ ಆ ಮಾಂತ್ರಿಕನು ನನಗೆ ಬೆತ್ತದಿಂದ ಹೊಡೆಯತೊಡಗಿದನು. ಶ್ರೀವಲ್ಲಭ ಶರಣಂ ಶರಣಂ ಎಂದು ನಾನು ಸ್ಮರಣೆ ಮಾಡುತ್ತಿದ್ದೆನು. ಶ್ರೀ ದತ್ತ ಪ್ರಭುಗಳ ಅನನ್ಯ ಭಕ್ತಿಪೂರ್ವಕ ಸೇವೆ ಮಾಡುವವನಿಗೆ ಈ ಯಾತನೆಗಳು ಹೇಗೆ ಆಗಲು ಸಾಧ್ಯ ಎಂಬ ವಿಚಾರವು ಮನಸ್ಸಿನಲ್ಲಿ ಬರುತ್ತಿದ್ದಂತೆ ವಿಚಿತ್ರ ಘಟನೆಯು ಸಂಭವಿಸಿತು. ಮಾಂತ್ರಿಕನು ಬೆತ್ತದಿಂದ ನನಗೆ ಹೊಡೆಯುತ್ತಿದ್ದನು. ಆದರೆ ಅದರ ಹೊಡೆತ ನನಗೆ ತಾಗುತ್ತಿರಲಿಲ್ಲ. ಬದಲಾಗಿ ಮಾಂತ್ರಿಕನೇ ಹೊಡೆತ ಬಿದ್ದ ಹಾಗೆ ಒದ್ದಾಡುತ್ತಿದ್ದನು. ಅವನಿಗೆ ಗಾಯಗಳು ಆಗುತ್ತಿದ್ದವು. ನನ್ನತ್ತ ಆತನು ನಿಸ್ಸಹಾಯಕ ದೃಷ್ಟಿಯಿಂದ ನೋಡತೊಡಗಿದನು. ಶ್ರೀಪಾದರ ಈ ದಿವ್ಯ ಲೀಲೆಯನ್ನು ಅರಿತು ನಾನು ಅವನತ್ತ ನೋಡಿ ನಗತೊಡಗಿದನು. ಶ್ರೀಪಾದರ ಅನುಗ್ರಹ ಕೃಪೆಯ ಪ್ರಸಾದವೆಂದು ಎದುರಿಗೆ ತಂದುಕೊಟ್ಟ ಅಡಿಗೆಯನ್ನು ಊಟ ಮಾಡುತ್ತಿದ್ದನು. ಆ ಪಥ್ಯದ ಅಡಿಗೆ ಕೂಡ ರುಚಿಕರ ಅನಿಸುತ್ತಿತ್ತು. ಆದರೆ ಮಾಂತ್ರಿಕನು ಮಾತ್ರ ಕೋಳಿ ಕುರಿಗಳ ಮಸಾಲೆಯುಕ್ತ ಅಡಿಗೆಯನ್ನು ಊಟ ಮಾಡುತ್ತಿದ್ದರೂ ವಿಷಯುಕ್ತ ಆಹಾರವನ್ನು ಸೇವಿಸಿದವನ ಹಾಗೆ ರೋಗಗ್ರಸ್ತನಾಗತೊಡಗಿದನು. ಆಗ ಆತನು ನನ್ನನ್ನು ಹೊಡೆಯುವುದನ್ನು ನಿಲ್ಲಿಸಿ ಕೇವಲ ಪೂಜೆ ಮಂತ್ರಗಳನ್ನು ಮುಂದುವರೆಸಿದನು. ಆ ಮಾಂತ್ರಿಕನನ್ನು ಕರೆದು ತಂದವನ ಮನೆಯು ಎಲ್ಲರ ಎದುರಿನಲ್ಲಿಯೇ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಹೋಯಿತು. ಮಾರನೆಯ ದಿನ ಆತನು ಸುಬ್ಬಯ್ಯನ ಮನೆಗೆ ಬಂದು, ಈ ಮಾಂತ್ರಿಕನ ಪ್ರಯೋಗಗಳಿಂದಲೇ ನನ್ನ ಮನೆಯು ಸುಟ್ಟು ಹೋಯಿತು. ಈಗ ಮತ್ತೆ ಬೇತಾಳ ಇತ್ಯಾದಿ ಕ್ಷುದ್ರ ದೇವತೆಗಳ ಪೂಜೆಗಾಗಿ ಮತ್ತೆ ಖರ್ಚು ಬರುವುದು ಎಂದು ಹೇಳತೊಡಗಿದನು. ಆ ಮಾಂತ್ರಿಕನು ಹಾಗೂ ಆ ವ್ಯಕ್ತಿಯು ಇಬ್ಬರೂ ಸೇರಿ ಸುಬ್ಬಯ್ಯನ ತಂದೆ ತಾಯಿಯವರಿಗೆ ಏನೇನೋ ಹೇಳಿ ಲೂಟಿ ಮಾಡುತ್ತಿರುವರೆಂಬುದು ನನ್ನ ಗಮನಕ್ಕೆ ಬಂದಿತು. ಅವರನ್ನು ಕಾಪಾಡಲು ನಾನು ಸುಳ್ಳು ಹೇಳಿದನು ಮತ್ತು ಸುಬ್ಬಯ್ಯನ ತಾಯಿ ತಂದೆಯರಿಗೆ, ನಾನೇ ನಿಮ್ಮ ಸುಬ್ಬಯ್ಯ, ನೀವೇ ನನ್ನ ಮಾತಾಪಿತರು. ಈಗ ಜಮೀನು ಆಸ್ತಿಯನ್ನೆಲ್ಲ ಮಾರಿ ಈ ಮಾಂತ್ರಿಕನ ಬಲೆಯಲ್ಲಿ ಬೀಳಬೇಡಿ ಎಂದು ಹೇಳಿದನು. ಇದರ ಪರಿಣಾಮವಾಗಿ ಆ ಮಾಂತ್ರಿಕನ ಹಿಂಸೆಯಿಂದ ನನಗೆ ಬಿಡುಗಡೆಯಾಯಿತು ಹಾಗೂ ಸುಬ್ಬಯ್ಯನ ತಂದೆ ತಾಯಿಯರು ಕೂಡ ಸಂತೋಷಗೊಂಡರು. ಆದರೆ ಪರಸ್ತ್ರೀಯನ್ನು ಮಾತೆಯ ಸಮಾನವಾಗಿ ಕಾಣುವ ನನಗೆ ಸುಬ್ಬಯ್ಯನ ಹೆಂಡತಿಯನ್ನು ನನ್ನ ಹೆಂಡತಿ ಎಂದು ಸ್ವೀಕರಿಸಬೇಕಾಯಿತು. ಇದರ ಬಗ್ಗೆ ನನಗೆ ಅತ್ಯಂತ ಖೇದವೆನಿಸುತ್ತಿತ್ತು. ನನ್ನ ಹಣೆಬರಹವು ನನಗಾಗಿ ಇಂತಹ ಕ್ರೂರವಾದ ಪರಿಸ್ಥಿತಿಯನ್ನು ಏಕೆ ಉಂಟು ಮಾಡಿತು ಎಂಬುದು ತಿಳಿಯದಾಯಿತು.
ಈ ಪ್ರಮಾದದಿಂದ ಮತ್ತು ಧರ್ಮಚ್ಯುತಿಯಿಂದ ದತ್ತ ಪ್ರಭುಗಳು ನನ್ನನ್ನು ಹೇಗೆ ಬಿಡಿಸುವರು ಎಂಬುದರ ಬಗ್ಗೆ ನಾನು ದೀನನಾಗಿ ಕಾಯತೊಡಗಿದನು. ಮಾಂತ್ರಿಕನ ಹಿಂಸೆಯಿಂದಾಗಿ ನನ್ನ ದೇಹದ ಮೇಲೆ ಉಂಟಾಗಿರುವ ಗಾಯಗಳ ಮೇಲೆ ಸುಬ್ಬಯ್ಯನ ಹೆಂಡತಿ ಶುಶ್ರೂಷೆ ಮಾಡುತ್ತಿರುವಾಗ ನಾನು ಆಕೆಯನ್ನು ಉದ್ದೇಶಿಸಿ, ನನ್ನ ಬಗ್ಗೆ ನಿನಗೆ ಏನನಿಸುತ್ತಿದೆ ಎಂದು ನನಗೆ ಹೇಳು. ನಾನೇ ಸುಬ್ಬಯ್ಯ ಎಂದು ನಿನಗೆ ವಿಶ್ವಾಸವಿದೆಯಾ ಎಂದು ಕೇಳಿದನು. ಆಗ ಆಕೆಯು, ನನ್ನ ಮದುವೆಯು ನನ್ನ 2ನೆಯ ವಯಸ್ಸಿನಲ್ಲಿ ಆಯಿತು. ಈಗ ನನ್ನ ವಯಸ್ಸು 22 ವರ್ಷ. ನೀವು ನನ್ನ ಪತಿಯು ಹೌದೋ ಅಲ್ಲವೋ ಎಂಬುದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ನವ ಯೌವನದಲ್ಲಿಯ ಪತ್ನಿಯನ್ನು ನೋಡಿ ಯಾವುದೇ ಪುರುಷನು ಹೀಗೆ ಸ್ತಬ್ಧವಾಗಿ ಇರಲಾರನು. ನೀವು ಇಷ್ಟು ತೊಂದರೆಗಳನ್ನು ಅನುಭವಿಸಿಯೂ ನನ್ನನ್ನು ಪತ್ನಿ ಎಂದು ಮಾನ್ಯ ಮಾಡಿಲ್ಲ, ಅಲ್ಲದೆ ನನ್ನನ್ನು ಸ್ಪರ್ಶ ಕೂಡ ಮಾಡಿಲ್ಲ. ಇವು ಉಚ್ಚ ಸಂಸ್ಕಾರಗಳ ಲಕ್ಷಣಗಳು ಎಂಬುದು ನಿಶ್ಚಿತ. ನಿಮ್ಮ ಬಗ್ಗೆ ನಾನು ಯಾವುದೇ ತರಹದ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾರೆ. ಕುಲ ರೀತಿಯಂತೆ ನಾನು ಧರ್ಮಬದ್ಧ ಜೀವನವನ್ನು ನಡೆಸಬೇಕೆಂದು ನಿಶ್ಚಯಿಸಿರುವೆನು. ನೀವು ನಂಬಿಕೆಯಾಗಿದ್ದರೆ ಈ ಚರಣದಾಸಿಯನ್ನು ಬಿಟ್ಟುಕೊಡಬೇಡಿರಿ. ಇಲ್ಲದಿದ್ದಲ್ಲಿ 20 ವರ್ಷಗಳ ಹಿಂದೆ ನನ್ನ ಪತಿಯು ನನ್ನನ್ನು ಬಿಟ್ಟು ಓಡಿ ಹೋದನು. ಜ್ಞಾನವೇ ಇಲ್ಲದ ವಯಸ್ಸಿನಲ್ಲಿ ಮದುವೆಯಾಗಿರುವುದರಿಂದ ನೀವು ನನ್ನನ್ನು ಪತ್ನಿಯನ್ನು ಸ್ವೀಕರಿಸಬಹುದು. ನೀವು ಹೇಳಿದ ಹಾಗೆ ನಾನು ಒಪ್ಪಿಕೊಳ್ಳುವೆನು. ನೀವು ನಿತ್ಯ ಸ್ಮರಣೆ ಮಾಡುತ್ತಿರುವಂತಹ ಆ ಶ್ರೀಪಾದ ಶ್ರೀವಲ್ಲಭರು ಯಾರು? ಅವರು ಸದ್ಗುರುಗಳಾಗಿದ್ದರೆ ಈ ವಿಚಿತ್ರ ಸಮಸ್ಯೆಗೆ ಧರ್ಮಸಮ್ಮತವಾದ ನಿವಾರಣೆ ಮಾಡಿರಿ ಎಂದು ನಾನು ಕೂಡ ಅವರಲ್ಲಿ ಪ್ರಾರ್ಥನೆ ಮಾಡುವೆನು ಎಂದು ಹೇಳಿದಳು. ಆಕೆಯ ಮಾತುಗಳು ನನಗೆ ಬಹಳ ಧರ್ಮಸಮ್ಮತವಾಗಿರುವಂತೆ ಅನಿಸಿತು. ನಾನು ಹೇಳಿದೆನು, ಶ್ರೀಪಾದ ಶ್ರೀವಲ್ಲಭರೆಂದರೆ ಸಾಕ್ಷಾತ್ ದತ್ತಾತ್ರೇಯರು. ಅವರು ಸದ್ಯಕ್ಕೆ ಕುರವಪುರದಲ್ಲಿ ಇರುವರು. ನಮ್ಮ ಭಾವನೆಗಳಂತೆ ಅವರ ವರ್ತನೆ ಇರುತ್ತದೆ. ಅವರನ್ನು ಸದ್ಗುರು ಎಂದು ಮಾನ್ಯ ಮಾಡಿದರೆ ಸದ್ಗುರುಗಳಂತೆ ಅನುಭವವನ್ನು ಕೊಡುವರು. ಅವರನ್ನು ಪರಮಾತ್ಮನೆಂದು ಭಾವಿಸಿದರೆ ನಮಗೆ ಅವರು ಸ್ವತಃ ಪರಮಾತ್ಮನೆಂಬುದನ್ನು ಅರಿವು ನೀಡುವರು. ನೀನು ಅವಶ್ಯವಾಗಿ ಅವರ ಸ್ಮರಣೆಯನ್ನು ಮಾಡು. ಅವರು ಈ ಸಮಸ್ಯೆಗೆ ಯೋಗ್ಯ ರೀತಿಯಲ್ಲಿ ಪರಿಹಾರ ನೀಡುವರು. ನಿಜವಾಗಲೂ ಅದೇ ದಿನ ಅಲ್ಲಿಗೆ ಓರ್ವ ಚಮ್ಮಾರ ಜಾತಿಯ ಜಂಗಮನು ವಿಶಿಷ್ಟ ವೇಷಭೂಷೆಯಲ್ಲಿ ಕೈಯಲ್ಲಿ ಒಂದು ತಾಳೆ ಪತ್ರದ ಗ್ರಂಥವನ್ನು ಹಿಡಿದು ಬಂದನು. ಅದು ನಾಡಿ ಗ್ರಂಥವೆಂದು, ಆ ಶಾಸ್ತ್ರವು ರಮಲ ಶಾಸ್ತ್ರವೆಂದು ಹೇಳಿದರು. ಇದರೊಳಗಿನ ಭವಿಷ್ಯದ ಬಗೆಗಿನ ಮಾಹಿತಿಯು ಚಾಚು ತಪ್ಪದೆ ಸತ್ಯವಾಗಿರುತ್ತವೆ ಎಂದು ಆತನು ಜನರಿಗೆ ಹೇಳತೊಡಗಿದನು. ಸುತ್ತಮುತ್ತಲಿನ ಜನರ ಭೂತಕಾಲದ, ವರ್ತಮಾನದ ಹಾಗೂ ಭವಿಷ್ಯವನ್ನು ಹೇಳತೊಡಗಿದ್ದರಿಂದ ಜನರೆಲ್ಲರೂ ಆತನನ್ನು ಗೌರವದಿಂದ ಹಾಗೂ ಪ್ರೀತಿಯಿಂದ ಕಾಣತೊಡಗಿದರು. ಅದನ್ನೆಲ್ಲ ನೋಡಿ ಒಂದು ದಿನ ಸುಬ್ಬಯ್ಯನ ತಂದೆ ತಾಯಿಯರು ಆತನನ್ನು ನಾವೇ ಇರುವ ಮನೆಗೆ ಕರೆತರು. ಆತನು ನನ್ನ ಕೈಗಳಲ್ಲಿ 4 ಕವಡೆಗಳನ್ನು ಕೊಟ್ಟನು. ನಂತರ ಕೆಲವು ಸಂಖ್ಯೆಗಳನ್ನು ಲೆಕ್ಕ ಹಾಕುತ್ತಾ ಆ ಗ್ರಂಥದೊಳಗಿನ ಪುಟಗಳನ್ನು ತೆರೆದು ಓದತೊಡಗಿದನು. ಪ್ರಶ್ನೆ ಮಾಡುವವನು ಈತನು ಶಂಕರ ಭಟ್ಟ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನು. ಆತನು ದತ್ತಾವತಾರದ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯನ್ನು ಬರೆಯುವವನಿದ್ದಾನೆ. ಹಿಂದಿನ ಜನ್ಮದಲ್ಲಿ ಈತನು ಹಾಗೂ ಈತನ ಒಬ್ಬ ಮಿತ್ರನು ಕಂದಕೂರ್ ಪಟ್ಟಣದ ಹತ್ತಿರದಲ್ಲಿರುವ ಮೊಗಲಿಚರ್ಲಾ ಎಂಬ ಊರಿನಲ್ಲಿ ಜನಿಸಿದ್ದರು. ದೊಡ್ಡವರಾದ ಮೇಲೆ ಇವರಿಬ್ಬರಿಗೆ ಇಸ್ಪೀಟ್ ಆಟ ಮತ್ತು ದ್ಯೂತ ಕ್ರೀಡೆಯ ಚಟವು ಅಂಟಿಕೊಂಡಿತು. ಆ ಊರಿನಲ್ಲಿ ದತ್ತಾತ್ರೇಯರ ಒಂದು ಪ್ರಸಿದ್ಧವಾದ ದೇವಸ್ಥಾನವಿತ್ತು. ಶಂಕರ ಭಟ್ಟನು ಅಲ್ಲಿಯ ಪೂಜಾರಿಯ ತಮ್ಮನಾಗಿದ್ದನು. ಅಣ್ಣನು ಹೊರಗೆ ಹೋದಾಗ ಈ ತಮ್ಮನೇ ಶ್ರೀ ದತ್ತಾತ್ರೇಯರ ಪೂಜೆಯನ್ನು ಮಾಡುತ್ತಿದ್ದನು. ಅನ್ಯ ಸಮಯದಲ್ಲಿ ಆ ದತ್ತ ದೇವಸ್ಥಾನದ ಪ್ರಾಂಗಣದಲ್ಲಿಯೇ ದ್ಯೂತ ಕ್ರೀಡೆಯನ್ನು ಆಡುತ್ತಾ ಮಗ್ನನಾಗಿರುತ್ತಿದ್ದನು. ನಿಜವೆಂದರೆ
ದೇವಾಲಯದ ಪ್ರಾಂಗಣದಲ್ಲಿ ದ್ಯೂತವನ್ನು ಆಡುವುದು ಅಯೋಗ್ಯ ಕೃತ್ಯವೇ ಸರಿ. ಒಮ್ಮೆ ಅವರಿಬ್ಬರು ದ್ಯೂತವನ್ನು ಆಡುವಾಗ ಸ್ನೇಹಿತರಿಬ್ಬರು ಒಬ್ಬರಿಗೊಬ್ಬರು ವಿಚಿತ್ರವಾದ ಷರತ್ತುಗಳನ್ನು ಹಾಕಿಕೊಂಡರು. ಇವನು ಸೋತರೆ ಈತನ ಎಲ್ಲ ಸಂಪತ್ತು ಮಿತ್ರನಿಗೆ ಕೊಡುವುದು, ಮತ್ತು ಮಿತ್ರನು ಸೋತರೆ ಆ ಮಿತ್ರನ ಹೆಂಡತಿಯು ಈತನಿಗೆ ಒಪ್ಪಿಸಬೇಕು ಎಂಬುದು ಆಗಿತ್ತು ಆ ಷರತ್ತು. ದತ್ತ ಪ್ರಭುವಿನ ಎದುರಿನಲ್ಲಿಯೇ ಇದೆಲ್ಲವೂ ನಡೆದಿತ್ತು. ಮಿತ್ರನು ಸೋತನು, ಆದರೆ ಆತನು ತನ್ನ ಪತ್ನಿಯನ್ನು ಗೆಳೆಯನಿಗೆ ಒಪ್ಪಿಸಲು ನಿರಾಕರಿಸಿದನು. ಅದರಿಂದಾಗಿ ದೊಡ್ಡ ಜಗಳವೇ ಆಯಿತು. ನ್ಯಾಯ ನಿರ್ಣಯಕ್ಕಾಗಿ ಊರಿನ ಸರಪಂಚರ ಎದುರಿಗೆ ಹೋದರು. ಆಗ ಸರಪಂಚರು, ಇಂತಹ ಈ ಕೆಟ್ಟ ಜೂಜಾಟವನ್ನು ದೇವಸ್ಥಾನದ ಪ್ರಾಂಗಣದಲ್ಲಿ ಆಡುವುದೇ ಬಹಳ ದೊಡ್ಡ ಪಾಪಕೃತ್ಯವಾಗಿದೆ ಎಂದು ನಿರ್ಣಯಿಸಿದರು. ಶಿಕ್ಷೆಯೆಂದು ಶಂಕರ ಭಟ್ಟನ ತಲೆಯ ಮೇಲೆ ಬಿಸಿ ಎಣ್ಣೆ ಸುರಿಯಬೇಕು. ಅದರಂತೆ ಮಿತ್ರನು ಆಟದಲ್ಲಿ ತನ್ನ ಪತ್ನಿಯನ್ನೇ ಪಣವನ್ನಾಗಿ ಒಡ್ಡಿದ್ದರಿಂದ ಅದು ಅತ್ಯಂತ ದೊಡ್ಡ ಅಪರಾಧ. ಅದಕ್ಕಾಗಿ ಆತನು ನಪುಂಸಕನಾಗುವಂತೆ ಆತನ ಮರ್ಮಾಂಗವನ್ನು ಛೇದನ ಮಾಡಬೇಕೆಂದು ಹೇಳಿದರು. ಆಮೇಲೆ ಅವರಿಬ್ಬರನ್ನು ಊರಿಂದ ಬಹಿಷ್ಕರಿಸಿ ಹೊರಗೆ ಹಾಕಿದರು. ಶಂಕರ ಭಟ್ಟನು ಸ್ವಲ್ಪ ಪ್ರಮಾಣದಲ್ಲಿ ಶ್ರೀ ದತ್ತಾತ್ರೇಯರ ಸೇವೆ ಮಾಡಿದ್ದರಿಂದ ಈಗಿನ ಜನ್ಮದಲ್ಲಿ ಅವನು ದತ್ತ ಭಕ್ತನೆಂದು ಜನ್ಮ ತಾಳಿರುವನು, ಮತ್ತು ಆತನ ಗೆಳೆಯನು ಕ್ಷೌರಿಕನ ಮನೆಯಲ್ಲಿ ಸುಬ್ಬಯ್ಯನೆಂದು ಜನಿಸಿರುವನು. ಮದುವೆಯಾದ ನಂತರ ಆತನು ಮನೆಯಿಂದ ಓಡಿ ಹೋದನು ಹಾಗೂ ಹುಚ್ಚನಾಗಿ ತಿರುಪತಿ ಕ್ಷೇತ್ರದಲ್ಲಿ ಅಲೆದಾಡುತ್ತಿರುವನು. ಸುಬ್ಬಯ್ಯನ ಪತ್ನಿಯು ದೋಷರಹಿತಳು ಹಾಗೂ ಪತಿವ್ರತೆಯಾಗಿರುವುದರಿಂದ ಈ ರಮಲ ಶಾಸ್ತ್ರ ಓದಿದ ನಂತರ ಸುಬ್ಬಯ್ಯನ ಹುಚ್ಚುತನವು ಹೊರಟು ಹೋಗಿ ಆತನು ನಾಳೆ ಇಲ್ಲಿಗೆ ಬರುವನು ಹಾಗೂ ಆಗ ಶಂಕರ ಭಟ್ಟನು ಮುಕ್ತನಾಗುವನು. ಶ್ರೀಪಾದ ಶ್ರೀವಲ್ಲಭರ ಕೃಪೆಯಿಂದ ಶಂಕರ ಭಟ್ಟರ ಸಾಡೆಸಾತಿಯು 7 ದಿನಗಳಲ್ಲಿಯೇ ಮುಗಿಯುವುದು. ಭಗವಂತನಿಗೆ ಸಾಕ್ಷಿಯಾಗಿಟ್ಟುಕೊಂಡು ಅಧರ್ಮದ ಆಚರಣೆಯನ್ನು ಮಾಡುವವರಿಗೆ ದತ್ತ ಪ್ರಭುಗಳು ಕಠೋರ ಶಿಕ್ಷೆಗೊಳಪಡಿಸುವರು. ಸುಬ್ಬಯ್ಯನ ಹುಚ್ಚುತನವು ಸಂಪೂರ್ಣವಾಗಿ ನಿವಾರಣೆಯಾಗಲು ಶಂಕರ ಭಟ್ಟನ ಪುಣ್ಯದಿಂದ ಸ್ವಲ್ಪ ಭಾಗವನ್ನು ಆತನಿಗೆ ಕೊಡಬೇಕಾಗಬಹುದು ಎಂದು ಚಿತ್ರಗುಪ್ತನ ಖಾತೆಯಲ್ಲಿ ಬರೆಯಲಾಗಿದೆ. ಕರ್ಮ ಪ್ರಭಾವದ ಸಿದ್ಧಾಂತವು ಸೂಕ್ಷ್ಮವು ಹಾಗೂ ಅದರಲ್ಲಿ ಮಾರ್ಪಾಡು ಮಾಡಲು ಸಾಧ್ಯವೇ ಇಲ್ಲವೆಂಬುದನ್ನು ಅರಿತು ಪ್ರತಿಯೊಬ್ಬನು ಸತ್ಕರ್ಮಗಳನ್ನು ಮಾಡಲೇಬೇಕು. ಶ್ರೀಪಾದರ ಜನ್ಮ ಪತ್ರಿಕೆಯು ಅವರ ಅವತಾರ ಕಾರ್ಯ ಸಂಪನ್ನವಾದ ನಂತರ ಕೆಲವು ಶತಮಾನಗಳಾದ ಬಳಿಕ ತ್ರಿಪುರ ದೇಶದಲ್ಲಿಯ ಅಕ್ಷಯ ಕುಮಾರ್ ಎಂಬ ಹೆಸರಿನ ಜೈನ ಮಹಂತರ ಮೂಲಕ ಶ್ರೀ ಪೀಠಿಕಾಪುರಕ್ಕೆ ತಲುಪುವುದು. ಅದರ ಮೊದಲು ಶ್ರೀಪಾದರ ಲೀಲೆಗಳ ವರ್ಣನೆ ಇರುವಂತಹ ಶ್ರೀಪಾದ ಶ್ರೀ ವಲ್ಲಭರ ಚರಿತಾಮೃತ ಎಂಬ ಹೆಸರಿನ ಗ್ರಂಥವು ಪ್ರಕಾಶನಗೊಳ್ಳುವುದು. ಶ್ರೀಪಾದರ ಕೃಪೆಯ ಮಹಿಮೆ ಏನು ಮತ್ತು ಎಷ್ಟು ಎಂಬುದನ್ನು ವರ್ಣನೆ ಮಾಡಬಹುದು. 2ನೇ ದಿನ ನಿಜವಾಗಲೂ ಸುಬ್ಬಯ್ಯನು ಮನೆಗೆ ಹಿಂದಿರುಗಿ ಬಂದನು. ಕಾಣಿಪಾಕಂ ಎಂಬ ಊರು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಇದೆ. ಆ ಊರಿನಲ್ಲಿ ಶ್ರೀ ವರದರಾಜ ಸ್ವಾಮಿ, ಶ್ರೀ ಮಣಿಕಂಠೇಶ್ವರ ಸ್ವಾಮಿ ಮತ್ತು ಶ್ರೀ ವರಸಿದ್ಧಿ ವಿನಾಯಕನ ದೇವಸ್ಥಾನಗಳು ಇವೆ. ವರಸಿದ್ಧಿ ವಿನಾಯಕನ ದರ್ಶನ ಪಡೆದು ನಾನು ದೇವಾಲಯದಿಂದ ಹೊರಗೆ ಬಂದೆನು. ಅಲ್ಲಿ ನನಗೆ ಒಂದು ಎತ್ತರವಾದ ಶ್ವಾನವು ಕಂಡಿತು. ಅದನ್ನು ನೋಡಿ ನನಗೆ ಹೆದರಿಕೆಯಾಯಿತು. ನಾನು ಹಿಂತಿರುಗಿ ದೇವಸ್ಥಾನದೊಳಗೆ ಹೋದೆನು. ಸ್ವಲ್ಪ ಸಮಯ ಧ್ಯಾನ ಮಾಡಿ ಮತ್ತೆ ಹೊರಗೆ ಬಂದೆನು. ಅಂತಹುದೇ ಒಂದು ದಪ್ಪನೆಯ ನಾಯಿ ನನಗೆ ಎದುರಾಯಿತು. ಆಗ ನಾನು ಹೆದರಿ ದೇವಾಲಯದ ಒಳಗೆ ಲಘು ಬಗೆಯಿಂದ ಪ್ರವೇಶ ಮಾಡಿದನು. ನಾನು ಹೊರಕ್ಕೆ ಬರುವುದು ಹಾಗೂ ಒಳಗೆ ಹೋಗುವುದು ಮತ್ತೆ ಮತ್ತೆ ಮಾಡುವುದನ್ನು ನೋಡಿ ಅಲ್ಲಿಯ ಅರ್ಚಕರಿಗೆ ಆಶ್ಚರ್ಯವೆನಿಸಿತು. ಏಕೆ ಸ್ವಾಮಿ ನೀವು ಹೀಗೆ ಮಾಡುತ್ತಿದ್ದೀರಿ ಎಂದು ಕೇಳಿದರು. ಆಗ ನಾನು ನನ್ನ ಹೆದರಿಕೆಯ ಕಾರಣವನ್ನು ಹೇಳುತ್ತಲೇ ಅವರು ನನ್ನನ್ನು ಕುರಿತು, ಗಾಬರಿ ಪಟ್ಟುಕೊಳ್ಳಬೇಡಿರಿ, ಅವು ಓರ್ವ ಅಗಸನ ನಾಯಿಗಳು. ಆ ಅಗಸನು ದತ್ತಾತ್ರೇಯರ ಭಕ್ತನು. ಶ್ರೀ ದತ್ತಾತ್ರೇಯರು
ಶ್ರೀಪಾದ ಶ್ರೀವಲ್ಲಭ ಎಂಬ ಹೆಸರಿನಿಂದ ಈಗಾಗಲೇ ಪೃಥ್ವಿಯ ಮೇಲೆ ಅವತರಿಸಿರುವರು ಎಂದು ಆ ಅಗಸನು ಹೇಳುತ್ತಲಿರುತ್ತಾನೆ ಎಂದರು. ನಿಜವೆಂದರೆ ಅಗಸರಿಗೆ ದೇವಾಲಯಗಳಲ್ಲಿ ಪ್ರವೇಶ ಮಾಡುವುದು ನಿಷಿದ್ಧವಿಲ್ಲ. ಆದರೆ ಆ ಅಗಸನು ಮಾತ್ರ ದೇವಸ್ಥಾನದ ಒಳಗೆ ಎಂದಿಗೂ ಬರುವುದಿಲ್ಲ. ಆತನು ತನ್ನ ನಾಯಿಗಳನ್ನು ಮಾತ್ರ ಕಳುಹಿಸುತ್ತಾನೆ. 2 ನಾಯಿಗಳು ಬಂದಿವೆ ಎಂದು ನೀನು ಹೇಳುತ್ತಿದ್ದೀಯ. ಆದರೆ ನಾನಂತೂ ಆತನ 4 ನಾಯಿಗಳು ಬಂದ ಹೊರತು ಆತನಿಗೆ ಪ್ರಸಾದ ಕೊಟ್ಟು ಕಳುಹಿಸುವುದಿಲ್ಲ. ನಾನು ಒಂದು ನಾಯಿಯ ಬಾಯಿಯಲ್ಲಿ ಪ್ರಸಾದ ಕಟ್ಟಿದ ಗಂಟನ್ನು ಕಟ್ಟು ಕಳುಹಿಸುತ್ತೇನೆ. ಎಷ್ಟು ನಾಯಿಗಳು ಬಂದಿವೆ ಎಂದು ಹೋಗಿ ನೋಡುವ ಬನ್ನಿರಿ ಎಂದು ನನಗೆ ಹೇಳಿದರು. ನಾವು ಹೊರಗೆ ಬಂದು ನೋಡಿದಾಗ ನಿಜವಾಗಲೂ 4 ನಾಯಿಗಳು ಬಂದು ಎದುರು ನಿಂತಿದ್ದವು. ಆಗ ಪ್ರಸಾದವನ್ನು ಕಟ್ಟಿದಂತಹ ಗಂಟನ್ನು ಅರ್ಚಕರು ಒಂದು ನಾಯಿಯ ಬಾಯಿಯಲ್ಲಿ ಕೊಟ್ಟರು. ಆ 4 ನಾಯಿಗಳು ನನ್ನ ಸುತ್ತಲೂ ಬಂದು ನಿಂತವು. ತಕ್ಷಣ ಪೂಜಾರಿಗಳು, ನೀನು ಅವರ ಜೊತೆಯಲ್ಲಿ ಆ ರಜಕನಿದ್ದಲ್ಲಿಗೆ ಬರಬೇಕೆಂದು ಈ ಶ್ವಾನಗಳ ಇಚ್ಛೆ ಇದ್ದ ಹಾಗೆ ಅನಿಸುತ್ತದೆ. ನೀನು ಅಲ್ಲಿಗೆ ಹೋಗು, ನಿನಗೆ ಒಳ್ಳೆಯದಾಗುತ್ತದೆ ಎಂದರು. ನನ್ನ ಜೀವನದಲ್ಲಿಯ ಘಟನೆಗಳು ಶ್ರೀಪಾದರ ಇಚ್ಛೆಯಂತೆಯೇ ನಡೆಯುತ್ತವೆ ಎಂಬುದನ್ನು ನಾನು ಅರಿತೆನು. ಸುಬ್ಬಯ್ಯನ ಮನೆಯಲ್ಲಿ ನಡೆದಂತಹ ಘಟನೆಯಿಂದಾಗಿ ಕುಲ ಜಾತಿಗಳ ಬಗ್ಗೆ ಹೆಚ್ಚಿನ ಲಕ್ಷ್ಯ ಕೊಡಬಾರದೆಂದು ನನಗೆ ಅರಿವಾಯಿತು. ಪ್ರತಿ ಜೀವಿಯು ತನ್ನ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ, ಅಂದರೆ ಈ ಜನ್ಮದಲ್ಲಿಯ ಚಾಂಡಾಲನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬಹುದು, ಹಾಗೂ ಈಗ ಬ್ರಾಹ್ಮಣನಾಗಿ ಹುಟ್ಟಿದವನು ಮುಂದಿನ ಜನ್ಮದಲ್ಲಿ ಚಾಂಡಾಲನಾಗಿ ಹುಟ್ಟಬಹುದು. ಜನ್ಮ ಪುನರ್ಜನ್ಮಗಳ ಈ ಕರ್ಮ ಪ್ರವಾಹವು ಸತತವಾಗಿ ಸಾಗಿಯೇ ಇರುತ್ತದೆ. ಶಂಕರ ಭಟ್ಟರು ಹಾಗೂ ತಿರುಮಲ ದಾಸರ ಸಂವಾದ. ಆ ಅರ್ಚಕರ ಆದೇಶದಂತೆ ನಾನು ಅಗಸರ ವಸತಿ ಸ್ಥಾನಕ್ಕೆ ಹೋಗಿ ತಿರುಮಲ ದಾಸನನ್ನು ಭೇಟಿಯಾಗಲು ಹೊರಟೆನು. ಅವರು ಸುಮಾರು 70 ವರ್ಷದ ವಯೋವೃದ್ಧರಾಗಿದ್ದರು. ಅವರು ನನ್ನನ್ನು ಆದರಪೂರ್ವಕವಾಗಿ ಮಂಚದ ಮೇಲೆ ಕುಳಿತುಕೊಳ್ಳಲು ಸೂಚಿಸಿದರು. ನನ್ನೊಳಗಿನ ಬ್ರಾಹ್ಮಣ ಅಹಂಕಾರವು ತುಂಬಾ ಕ್ಷೀಣಿಸಿತ್ತು. ಶ್ರೀಪಾದ ಶ್ರೀವಲ್ಲಭರ ಭಕ್ತರು ನನಗೆ ನನ್ನ ಬಂಧುಗಳು ಎಂದು ಎನಿಸಿತು. ಅವರ ಬಗ್ಗೆ ನನಗೆ ಪ್ರೀತಿ ಎನಿಸಿ ಇವರೆಲ್ಲ ನನ್ನವರೇ ಅನಿಸತೊಡಗಿತು. ತಿರುಮಲ ದಾಸನು ನನಗೆ ವರಸಿದ್ಧಿ ವಿನಾಯಕನ ಪ್ರಸಾದವನ್ನು ಕೊಟ್ಟನು. ನಾನು ಅದನ್ನು ಶ್ರೀಪಾದ ಶ್ರೀವಲ್ಲಭರ ಪ್ರಸಾದವೆಂದು ಸ್ವೀಕರಿಸಿದನು. ಐನವಿಲ್ಲಿ ಗಣಪತಿಯು ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲಿ ಅವತರಿಸುವುದು. ತಿರುಮಲ ದಾಸರು, ಅಯ್ಯ, ಇಂದಿನ ದಿನ ಬಹಳ ದೊಡ್ಡ ಭಾಗ್ಯದ ದಿನವಾಗಿದೆ. ನನಗೆ ನಿನ್ನ ದರ್ಶನವಾಯಿತು. ನೀನು ಯಾವಾಗ ಒಂದು ಸಲ ನನ್ನ ಹತ್ತಿರ ಬರುವಿ, ಹಾಗೂ ನಾನು ಯಾವಾಗ ನಿನಗೆ ಮಾಲ್ಯಾದಿಪುರ ಹಾಗೂ ಪೀಠಿಕಾಪುರಗಳ ಬಗ್ಗೆ ವರ್ಣನೆ ಹೇಳಲಿ ಎಂದು ನನಗೆ ಆತುರವಾಗಿತ್ತು. ಮಗನೇ ಶಂಕರ ಭಟ್ಟನೆ, ಇಂದು ನೀನು ವರಸಿದ್ಧಿ ವಿನಾಯಕನ ಪ್ರಸಾದವನ್ನು ಸ್ವೀಕರಿಸುವೆ. ಆದುದರಿಂದ ನೀನು ಇಂದಿನಿಂದ ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತವನ್ನು ಬರೆಯಲು ಪ್ರಾರಂಭಿಸು. ಪುರವಪುರದಲ್ಲಿ ನಿನಗೆ ಶ್ರೀಪಾದರ ಆಶೀರ್ವಾದ ಖಂಡಿತ ಸಿಗುವುದು ಎಂದು ಹೇಳಿದರು. ನಾನು ಹೋದ ಜನ್ಮದಲ್ಲಿ ಹಿರಿಯ ವೇದಾಂತ ಪಂಡಿತನಾಗಿದ್ದನು. ಆದರೆ ಪರಮ ಲೋಭವುಳ್ಳವನಾಗಿದ್ದೆನು. ನಾನು ಮರಣಾವಸ್ಥೆಯಲ್ಲಿ ಇದ್ದಾಗ ಕೂಡ ಒಂದು ಹಸುವಿನ ಕರುವು ಒಂದು ಕೊಳೆಯಾದ ಬಟ್ಟೆಯನ್ನು ತಿನ್ನುವುದನ್ನು ನೋಡಿ, ಆ ಬಟ್ಟೆಯನ್ನು ಸಂಭಾಳಿಸಿ ಇಡು ಎಂದು ನನ್ನ ಮಗನಿಗೆ ಹೇಳುತ್ತಿದ್ದನು. ಮೃತ್ಯುವಿನ ಸಮಯದಲ್ಲಿ ನನಗೆ ದೃಷ್ಟಿಯು ಕೊಳೆಯಾದ ಬಟ್ಟೆಯ ಮೇಲೆ ಸ್ಥಿರ ಮಾಡಿದ್ದರಿಂದ ಈ ಜನ್ಮದಲ್ಲಿ ನಾನು ಅಗಸನಾಗಿ ಹುಟ್ಟಿರುವೆನು. ಮನುಷ್ಯನು ಸಾಯುವಾಗ ಯಾವ ಸಂಕಲ್ಪದಿಂದ ಪ್ರಾಣ ಬಿಡುವನೋ ಅದಕ್ಕೆ ಅನುರೂಪವಾಗಿ ಆತನಿಗೆ ಅಂತಹ ಜನ್ಮ ಪ್ರಾಪ್ತಿಯಾಗುವುದು. ಪೂರ್ವ ಜನ್ಮದ ಪುಣ್ಯದಿಂದಾಗಿ ನಾನು ಗರ್ತರಿಪುರ, ಅಂದರೆ ಈಗಿನ ಗುಂಟೂರು ಜಿಲ್ಲೆಯೊಳಗಿನ ಪಲ್ಲೆನಾಡು ಪ್ರಾಂತದೊಳಗಿನ
ಮಾಯಾದ್ರಿಪುರ ಎಂಬ ಊರಿನಲ್ಲಿ ಜನಿಸಿದನು. ಕಾಲಾಂತರದಲ್ಲಿ ಆ ಊರಿನ ಹೆಸರು ಮಲ್ಲಾದಿ ಎಂದು ಕರೆಯಲ್ಪಟ್ಟಿತು. ಆ ಊರಿನಲ್ಲಿ ಮಲ್ಲಾದಿ ಎಂಬ ಅಡ್ಡ ಹೆಸರಿನ 2 ಮನೆತನಗಳಿದ್ದವು. ಒಬ್ಬರು ಮಲ್ಲಾದಿ ಶ್ರೀಧರ ಅವಧಾನಿಗಳು, ಕೌಶಿಕ ಗೋತ್ರದವರು, ಹಾಗೂ ಇನ್ನೊಬ್ಬರು ಮಲ್ಲಾದಿ ಬಾಪನ್ನ ಅವಧಾನಿಯವರು, ಹರಿಕಸ ಗೋತ್ರದವರು. ಶ್ರೀಧರ ಅವಧಾನಿಗಳ ಸಹೋದರಿಯು ರಾಜಮಾಂಬ. ಅವರು ಬಾಪನ್ನ ಅವಧಾನಿಗಳವರ ಧರ್ಮಪತ್ನಿ. ಭಾವ ಮತ್ತು ಭಾವ ಮೈದುನರಿಬ್ಬರೂ ಪಂಡಿತರಾಗಿದ್ದರು. ಗೋದಾವರಿ ಪ್ರಾಂತದಲ್ಲಿಯ ಐನವಿಲ್ಲಿ ಊರಿನಲ್ಲಿ ಸ್ವರ್ಣ ಗಣಪತಿ ಯಜ್ಞವನ್ನು ಮಾಡಲಾಯಿತು. ಈ ಇಬ್ಬರು ಪಂಡಿತರು ಅಲ್ಲಿಗೆ ಹೋಗಿದ್ದರು. ಶಾಸ್ತ್ರಾನುಸಾರ ಸ್ವರ್ಣ ಗಣಪತಿ ಹೋಮದ ಕೊನೆಯ ಆಹುತಿಯನ್ನು ಗಣಪತಿಯು ತನ್ನ ಸ್ವಂಡಿಲಿನಿಂದ ಸ್ವೀಕರಿಸಬೇಕು ಹಾಗೂ ತನ್ನ ಒಳಪುಳ್ಳ ಸ್ವರ್ಣ ರೂಪದಿಂದ ಪ್ರತ್ಯಕ್ಷ ದರ್ಶನ ಕೊಡಬೇಕು ಎಂದು ಕೆಲವು ಪಂಡಿತರು ಹೇಳತೊಡಗಿದರು. ಇದೆಲ್ಲ ಸಾಧ್ಯವಿದೆಯೇ ಎಂಬ ವಾದ ವಿವಾದಗಳು ಪ್ರಾರಂಭಗೊಂಡವು. ಆಗ ಯಜ್ಞದ ಯಜಮಾನರು ಹೇಳಿದರು, ವೇದ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ. ಹಾಗಾಗಿ ವೇದ ಮಂತ್ರಗಳ ಸಹಾಯದಿಂದ ಇದು ಪ್ರತ್ಯಕ್ಷವಾಗಿ ಸಂಭವಿಸಬಹುದು ಹಾಗೂ ಅದರಂತೆ ಪ್ರತಿಜ್ಞೆಯನ್ನು ಕೂಡ ಮಾಡಿದರು. ನಿಜವಾಗಿಯೂ ಯಜ್ಞದ ಅಂತ್ಯದಲ್ಲಿ ಗಣಪತಿಯು ಜಗಜಗನೆ ಹೊಳೆಯುವ ಸ್ವರ್ಣ ರೂಪದಲ್ಲಿ ಪ್ರತ್ಯಕ್ಷರಾಗಿ ದರ್ಶನ ನೀಡಿದರು. ಅಂತೆಯೇ ಸ್ವಂಡಿಲಿನಿಂದ ಕೊನೆಯ ಆಹುತಿಯನ್ನು ಕೂಡ ಸ್ವೀಕರಿಸಿದರು. ಇನ್ನು ಸ್ವಲ್ಪ ಕಾಲದಲ್ಲಿಯೇ ಗಣೇಶ ಚತುರ್ಥಿಯ ದಿನ ಸರ್ವಕಲಾ ಸಂಪನ್ನನಾದ ಶ್ರೀಪಾದ ಶ್ರೀವಲ್ಲ ರೂಪದಲ್ಲಿ ನಾನು ಅವತರಿಸುವೆನು ಎಂದು ಹೇಳಿ ಗಣಪತಿಯು ಅಂತರ್ಧಾನನಾದನು. ಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ಹಾಜರಾಗಿದ್ದ ಎಲ್ಲರೂ ಇದನ್ನು ನೋಡಿ ಮತ್ತು ಕೇಳಿ ಈ ಚಮತ್ಕಾರದಿಂದ ಆಶ್ಚರ್ಯಚಕಿತರಾದರು. ಆದರೆ ಸಭೆಯಲ್ಲಿ 3 ಜನರು ಮಾತ್ರ ನಾಸ್ತಿಕರಾಗಿದ್ದರು. ಇದೆಲ್ಲ ದೃಷ್ಟಿ ಭ್ರಮೆ ಅಥವಾ ಇಂದ್ರಜಾಲವಾಗಿರಬಹುದು. ಅವರು ಗಣಪತಿ ಇರಲು ಸಾಧ್ಯವೇ ಇಲ್ಲ ಎಂದು ಹೇಳಿ, ಒಂದಾನು ವೇಳೆ ಅವರು ಗಣಪತಿಯೇ ಆಗಿದ್ದಲ್ಲಿ ಇನ್ನೊಂದು ಸಲ ಪ್ರಕಟಗೊಳ್ಳಬೇಕು ಎಂದು ವಾದ ಮಾಡತೊಡಗಿದರು. ಕಾಣಿಪಾಕಂ ವಿನಾಯಕನ ಮಹಿಮೆ. ಆಗ ಹೋಮಕುಂಡದಲ್ಲಿ ವಿಭೂತಿಯು ಮಹಾಗಣಪತಿಯ ಆಕಾರ ತಾಳಿತು. ಮೂರ್ಖರೇ, ತ್ರಿಪುರಾಸುರನ ವಧೆಯ ಸಮಯದಲ್ಲಿ ಶಿವನು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುವಾಗ ವಾಮನನು, ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ರಾವಣನನ್ನು ತಡೆಹಿಡಿದ ಮಹಾವಿಷ್ಣುವು, ಮಹಿಷಾಸುರನ ವಧೆಯ ಕಾಲದಲ್ಲಿ ಪಾರ್ವತಿಯು, ಭೂಭಾರವನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವ ಮೊದಲು ಆದಿಶೇಷನು, ಸರ್ವಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮೊದಲು ಸಿದ್ಧಮುನಿಗಳು, ಪ್ರಪಂಚದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಮದನನು, ಹೀಗೆ ಎಲ್ಲ ದೇವಗಣಗಳು ಪ್ರಪ್ರಥಮದಲ್ಲಿ ನನ್ನ ಆರಾಧನೆಯನ್ನು ಮಾಡಿ ಅಭಿಷ್ಟ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವರು. ಎಲ್ಲ ಶಕ್ತಿಗಳ ನಿವಾಸವು ನನ್ನೊಳಗೆಯೇ ಇದ್ದು ನಾನು ಸರ್ವ ಶಕ್ತಿವಂತನಾಗಿರುವೆನು. ದೈವಿ ಹಾಗೂ ರಾಕ್ಷಸಿ ಶಕ್ತಿಗಳು ಕೂಡ ನನ್ನ ಒಳಗೆಯೇ ಇವೆ. ಎಲ್ಲ ವಿಘ್ನಗಳ ಕರ್ತನು ಹಾಗೂ ಹರ್ತನು ನಾನೇ. ಶ್ರೀ ದತ್ತಾತ್ರೇಯರೆಂದರೆ ಯಾರು ಎಂದು ತಿಳಿದುಕೊಂಡಿರುವಿರಿ. ಹರಿಹರರ ಪುತ್ರನೇ ಧರ್ಮಶಾಸ್ತ್ರ. ವಿಷ್ಣು ರೂಪದಲ್ಲಿ ಬ್ರಹ್ಮ ರುದ್ರರು ವಿಲೀನರಾದಾಗ ದತ್ತ ರೂಪವಾಗುತ್ತದೆ. ಹಾಗೆಯೇ ಧರ್ಮಶಾಸ್ತ್ರ ರೂಪದಲ್ಲಿ ಗಣಪತಿ ಮತ್ತು ಷಣ್ಮುಖರು ವಿಲೀನರಾದರೆ ದತ್ತ ರೂಪವಾಗುತ್ತದೆ. ದತ್ತನು ನಿತ್ಯವೂ ತ್ರಿಮೂರ್ತಿ ರೂಪನಾಗಿರುತ್ತಾನೆ ಎಂಬುದನ್ನು ಗುರುತಿಸಿರಿ. ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲಿ ಗಣಪತಿಯು ಇರುವನು ಎಂಬುದನ್ನು ದರ್ಶಿಸಲು ಶ್ರೀಪಾದ ಶ್ರೀವಲ್ಲಭರು ಶ್ರೀ ಗಣೇಶ್ ಚತುರ್ಥಿ ಎಂದು ಅವತರಿಸಿರುವರು. ಸುಬ್ರಹ್ಮಣ್ಯ ತತ್ವಾನುಸಾರ ಅದು ಕೇವಲ ಜ್ಞಾನಾವತಾರವಾಗಿದೆ. ಧರ್ಮಶಾಸ್ತ್ರ ತತ್ವಕ್ಕನುಸಾರವಾಗಿ ಅವರ ಅವತಾರವು ಸಮಸ್ತ ಧರ್ಮ ಕರ್ಮಗಳ ಆದಿ ಮೂಲವಾಗಿದೆ ಎಂಬುದನ್ನು ತಿಳಿಯಿರಿ. ಮುಂದೆ ಆಗುವ ಅವರ ಅವತಾರಗಳು ಮಾತಾಪಿತರ ಸಂಯೋಗದಿಂದ ಅಲ್ಲ, ಅಂದರೆ ಜ್ಯೋತಿ ಸ್ವರೂಪ ಮಾನವಾಕೃತಿಯಲ್ಲಿ ಅವತರಿಸುವರು.
ಎಂಬುದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಿರಿ ಎಂದು ಹೇಳಿದರು. ನಂತರ ಗಣಪತಿಯು ನಾಸ್ತಿಕರನ್ನು ಉದ್ದೇಶಿಸಿ, ಎಲೈ ನಾಸ್ತಿಕರೇ, ನಿಮ್ಮಲ್ಲಿಯೇ ಒಬ್ಬನು ಪ್ರತ್ಯಕ್ಷ ಕಣ್ಣುಗಳಿಂದ ಕಂಡರೂ ಈ ಘಟನೆಯು ಸತ್ಯವಲ್ಲ ಎಂದು ಹೇಳಿದ್ದಕ್ಕಾಗಿ ಆತನು ಕುರುಡನಾಗುವನು. ನಿಜ ರೂಪದ ಸ್ತುತಿ ಮಾಡದೆ ಅವಹೇಳನ ಮಾಡಿರುವುದರಿಂದ ಎರಡನೆಯವನು ಮೂಗನಾಗುವನು, ಹಾಗೂ ಮೂರನೆಯವನು ಭಕ್ತಾದಿಗಳ ಸತ್ಯವಾದ ಮಾತುಗಳನ್ನು ಕೇಳಿಸಿಕೊಂಡರೂ ಕೇಳದವನ ಹಾಗೆ ನಟಿಸಿರುವುದರಿಂದ ಕಿವುಡನಾಗುವನು ಎಂದು ಹೇಳಿದರು. ನೀವು ಮೂವರು ಸಹೋದರರೆಂದು ಜನ್ಮ ತಾಳುವವರಿದ್ದೀರಿ. ಕಾಲಾಂತರದಲ್ಲಿ ನನ್ನ ಸ್ವಯಂಭೂ ಮೂರ್ತಿಯ ದರ್ಶನವಾದ ಮೇಲೆ ಶಾಪ ಮುಕ್ತರಾಗುವಿರಿ ಎಂದು ಹೇಳಿದರು. ತಿರುಮಲದಾಸನು, ಮಗನೇ, ಆ ಮೂವರು ಕಾಣಿಪುರಂ ಊರಿನಲ್ಲಿ ಸಹೋದರರಾಗಿ ಹುಟ್ಟಿದರು. ಮಹಾನ್ ಶಕ್ತಿಯ ಅವಮಾನ ಮಾಡಿದ ಕ್ಷಣ ಅನೇಕ ಅನರ್ಥಗಳನ್ನು ಅನುಭವಿಸಬೇಕಾಗುತ್ತದೆ. ಆ 3 ಜನರು ಆ ಊರಿನಲ್ಲಿ ಕೃಷಿ ಮಾಡಿಕೊಂಡಿದ್ದರು. ಅವರ ಜಮೀನಿನಲ್ಲಿ ಒಂದು ಬಾವಿ ಇತ್ತು. ಬೇಸಾಯ ಮಾಡಲು ಅವರು ಆ ಬಾವಿಯ ನೀರನ್ನು ಉಪಯೋಗಿಸುತ್ತಿದ್ದರು. ಕ್ಷಾಮದಿಂದಾಗಿ ಒಮ್ಮೆ ಆ ಬಾವಿಯ ನೀರು ಒಣಗಿ ಹೋಯಿತು. ಆಗ ಅವರು ಆ ಬಾವಿಯನ್ನು ಇನ್ನೂ ಸ್ವಲ್ಪ ಆಳ ತೋಡಲು ಪ್ರಾರಂಭಿಸಿದರು. ಹಾರೆಕೋಲಿನ ಪ್ರಹಾರವು ಬಾವಿಯೊಳಗಿರುವ ಕಲ್ಲಿನ ಮೇಲೆ ಬಿದ್ದಾಕ್ಷಣ ಅಲ್ಲಿಂದ ರಕ್ತ ಬರಲು ಶುರುವಾಯಿತು. ಆ ರಕ್ತವು ಮೂಗನ ಕೈಗೆ ತಾಗುತ್ತಲೇ ಆತನು ಮಾತನಾಡತೊಡಗಿದನು. ನಂತರ ಬಾವಿಯಲ್ಲಿ ನೀರು ಬರತೊಡಗಿತು. ಆ ನೀರಿನ ಸ್ಪರ್ಶದಿಂದ ಕಿವುಡನಿಗೆ ಕಿವಿ ಕೇಳತೊಡಗಿತು, ಹಾಗೂ ಕುರುಡನ ಕೈ ಆ ಕಲ್ಲಿಗೆ ತಾಗುತ್ತಿದ್ದಂತೆ ಆತನಿಗೆ ದೃಷ್ಟಿ ಬಂದಿತು. ಆ ಕಲ್ಲು ಎಂದರೆ ಸ್ವಯಂಭೂ ವಿನಾಯಕನ ಮೂರ್ತಿಯಾಗಿತ್ತು. ಆ ಮೂರ್ತಿಯ ಶಿರೋಭಾಗದಲ್ಲಿ ಹಾರೆಯ ಪ್ರಹಾರ ತಾಗಿದ್ದರಿಂದ ರಕ್ತಸ್ರಾವವಾಗಿತ್ತು ಎಂದು ಹೇಳಿದರು. ವರಸಿದ್ಧಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಲು ಬಾಪನ್ನ ಅವಧಾನಿಗಳು ಬಂದಿದ್ದರು. ಅವರೊಂದಿಗೆ ಶ್ರೀಧರ ಅವಧಾನಿಗಳು ಕೂಡ ಬಂದಿದ್ದರು. ವರಸಿದ್ಧಿ ವಿನಾಯಕನು ಬಾಪನ್ನ ಅವಧಾನಿಗಳನ್ನು ಉದ್ದೇಶಿಸಿ, ನಾನು ಈ ಮಹಾಭೂಮಿಯಿಂದ ಈ ಲೋಕದಲ್ಲಿ ಪೃಥ್ವಿ ತತ್ವದಿಂದ ಅವತರಿಸಿರುವೆನು. ಈ ತತ್ವವು ಕಾಲಕ್ರಮೇಣ ಅನೇಕ ರೂಪಗಳಲ್ಲಿ ಬದಲಾವಣೆ ಆಗುವುದು. ಜಲತತ್ವದಲ್ಲಿ, ಅಗ್ನಿ ತತ್ವದಲ್ಲಿ, ವಾಯು ತತ್ವ ಹಾಗೂ ಆಕಾಶ ತತ್ವಗಳಲ್ಲಿ ಅವತರಣವು ಈ ಮೊದಲೇ ಆಗಿದೆ. ಐನವಿಲ್ಲಿಯಲ್ಲಿ ನೀವು ಮಾಡಿದ ಯಜ್ಞದಲ್ಲಿ ಹೋಮದ ಭಸ್ಮ ರೂಪವನ್ನು ತಾಳಿದವನು ನಾನೇ. ಈ ನಂತರ ನೀವು ಏನು ಮಾಡಬೇಕೆಂಬುದನ್ನು ನಾನೀಗ ಹೇಳುತ್ತೇನೆ. ಶ್ರೀಶೈಲ ಕ್ಷೇತ್ರದಲ್ಲಿಯ ಶಕ್ತಿಯು ಈಗ ಕಡಿಮೆಯಾಗಿದೆ. ಆದುದರಿಂದ ನೀವು ಈಗ ಅಲ್ಲಿ ಸೂರ್ಯ ಮಂಡಲಾಂತರ್ಗತ ತೇಜದ ಶಕ್ತಿಪಾತವನ್ನು ಮಾಡಿಸಿ. ನೀವು ಶ್ರೀಶೈಲದಲ್ಲಿ ಶಕ್ತಿಪಾತ ಬಳಸುವಾಗ ಒಂದೇ ಸಮಯದಲ್ಲಿ ಗೋಕರ್ಣ, ಕಾಶಿ, ಬದ್ರಿ, ಕೇದಾರಗಳಲ್ಲಿ ಕೂಡ ಶಕ್ತಿಪಾತಗೊಳ್ಳುವುದು ಎಂದು ಹೇಳಿದರು. ಶ್ರೀಪಾದ ಶ್ರೀವಲ್ಲಭರು ಅವತರಿಸುವ ಸಮಯವು ಹತ್ತಿರ ಬರುತ್ತಲಿದೆ. ನಂತರ ಅವರು ಶ್ರೀಧರ ಅವಧಾನಿಗಳನ್ನು ಕುರಿತು, ಶ್ರೀಧರನೇ, ಈಗ ನಿಮ್ಮ ಅಡ್ಡ ಹೆಸರು ಮಲ್ಲಾದಿಯ ಬದಲಾಗಿ ಶ್ರೀಪಾದ ಎಂದು ಕರೆಯಲ್ಪಡುವುದು. ಕೌಶಿಕ ಗೋತ್ರದ ನಿಮ್ಮ ವಂಶಜರು ಇಂದಿನಿಂದ ಶ್ರೀಪಾದ ಎಂಬ ಅಡ್ಡ ಹೆಸರಿನಿಂದ ಕರೆಯಲ್ಪಡುವರು ಎಂದು ಹೇಳಿದರು. ಅಗಸ ತಿರುಮಲದಾಸನು ಶಂಕರ ಭಟ್ಟರಿಗೆ, ಮಗು ಶಂಕರನೇ, ಮಾಲ್ಯಾದ್ರಿಪುರದಿಂದ ಬಾಪನ್ನ ಅವಧಾನಿಗಳು ಮತ್ತು ಶ್ರೀಧರ ಅವಧಾನಿಗಳು ಪೀಠಿಕಾಪುರದಲ್ಲಿ ವಾಸಿಸಲು ಹೋದರು. ಶ್ರೀಪಾದ ಶ್ರೀವಲ್ಲಭರ ಬಾಲ್ಯ ಲೀಲೆಗಳನ್ನು ನಾನು ತುಂಬಾ ನೋಡಿರುವೆನು. ನಾಳೆ ಅದನ್ನೆಲ್ಲ ಸವಿಸ್ತಾರವಾಗಿ ಹೇಳುವೆನು. ನನ್ನ ಮೊದಲ ಪತ್ನಿಯ ಮಗನಾದನ ರವಿದಾಸನು ಈಗ ಸದ್ಯಕ್ಕೆ ಕುರವಪುರ ಊರಿನಲ್ಲಿ ಇರುವನು. ಶ್ರೀಪಾದರ ಯಥೋಚಿತ ಸೇವೆಯನ್ನು ಮಾಡುತ್ತಿರುವನು. ಶ್ರೀಪಾದರ ಆಜ್ಞೆಗೆ ಅನುಸಾರವಾಗಿ ನಾನು ನನ್ನ 2ನೆಯ ಹೆಂಡತಿಯೊಂದಿಗೆ ಕಾಣಿಕಾಪುರದಲ್ಲಿ ಇದ್ದು ಜೀವನ ನಿರ್ವಹಣೆ ಮಾಡುತ್ತಿರುವೆನು. ನೀನು ಪೀಠಿಕಾಪುರಕ್ಕೆ ಹೋಗುತ್ತಿದ್ದಂತೆ ಅನೇಕ ಮಹಾನುಭಾವರನ್ನು ಭೇಟಿಯಾಗುವೆ. ವೈಶ್ಯ ಶ್ರೇಷ್ಠನಾದ ವೆಂಕಟಪ್ಪಯ್ಯ ಶ್ರೇಷ್ಠಿಯನ್ನು ಭೇಟಿಯಾದರೆ ನಿನಗೆ ಅನೇಕ ಉತ್ತಮ ಸಂಗತಿಗಳು ತಿಳಿಯುವವು. ಶ್ರೇಷ್ಠಿಯವರನ್ನು ಶ್ರೀಪಾದರು ವೆಂಕಟಪ್ಪಯ್ಯ ಶ್ರೇಷ್ಠಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದನು. ಶ್ರೇಷ್ಠಿಗಳ ವಂಶದ ಮೇಲೆ ಶ್ರೀಪಾದರ ಅಭಯ ಹಸ್ತವಿದೆ.
ನರಸಿಂಹವರ್ಮನನ್ನು ಕೂಡ ನೀನು ಭೇಟಿಯಾಗು. ಶ್ರೀಪಾದರ ಹಾಗೂ ಅವರ ಸಂಬಂಧ ತುಂಬಾ ಹತ್ತಿರದ್ದಾಗಿದೆ ಎಂದು ಹೇಳಿದರು. ನೀನು ಶ್ರೀಪಾದರ ಚರಿತಾಮೃತವನ್ನು ಬರೆಯುವನಿದ್ದೀಯಾ? ಅದಕ್ಕಾಗಿ ಶ್ರೀಚರಣರ ಆಶೀರ್ವಾದವು ಲಭಿಸುವುದು. ಅಷ್ಟೇ ಅಲ್ಲದೆ ಶ್ರೀಪಾದರ ಸಂಪೂರ್ಣ ಚರಿತ್ರೆಯನ್ನು ಹೇಳುವಂತಹ ಈ ಗ್ರಂಥವ ಬಿಟ್ಟು ಬೇರೆ ಯಾವುದೇ ಗ್ರಂಥವು ಇರಲಾರದು ಎಂದು ಶ್ರೀಪಾದರು ಹೇಳಿ ಇಟ್ಟಿರುವರು ಎಂದರು. ಶ್ರೀಪಾದ ಶ್ರೀವಲ್ಲಭರ ಜಯ ಜಯಕಾರವಿರಲಿ. ಇಲ್ಲಿಗೆ ಶ್ರೀಪಾದ ಶ್ರೀವಲ್ಲಭರ ಸಂಪೂರ್ಣ ಚರಿತಾಮೃತದ ಅಧ್ಯಾಯ 5 ಸಂಪನ್ನವಾಯಿತು. ಫಲಶ್ರುತಿ: ವಿಘ್ನಗಳು ದೂರವಾಗಲು ಹಾಗೂ ದೇವತೆಗಳ ಕೋಪದಿಂದ ಮುಕ್ತಿ ಪಡೆಯಲು.